ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಒಂದು ಸ್ಪೆಷಲ್ ರವೆ ಏನು ರವೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸ್ಟವ್ ಅಂಟಿಸ್ಕೊಂಡಿದ್ದೀನಿ. ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಏನು ರವೆ ಏನು ಅಂತ ಹೇಳ್ತೀನಿ. ಡಯೆಟ್ಟಿಗೆ ತುಂಬ ಒಳ್ಳೆಯದಿದು, ತುಂಬ ಅಂದರೆ ತುಂಬ ಒಳ್ಳೆಯದು ಡಯೆಟ್ಗೆ. ಬೇಗ ಜೀರ್ಣ ಆಗುತ್ತೆ, ಆಮೇಲೆ ಮಲಬದ್ಧತೆ ಇದ್ದರೆ ಹೋಗುತ್ತೆ. ಮತ್ತು ಎಲ್ಲದರಲ್ಲೂ ಹೇಳೋದು ನಾನು ಈ ರವೆ ಮೈದಾ ಉಪಯೋಗಿಸ್ಬಾರ್ದು ಅಂತ ಹೇಳ್ತಾರೆ. ಇದು ಬೇರೆ ರವೆ. ಇದು ನೋಡಿ, ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಎಣ್ಣೆ ಆದರೂ ಹಾಕ್ಕೊಳ್ಳಿ. ನಾನು ಕಡಲೆಬೇಳೆ ಉದ್ದಿನಬೇಳೆನ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ. ನಮಸ್ಕಾರ ಎಲ್ರಿಗೂ. ನೋಡಿ, ಗ್ರೀನ್ ಟೀ 24-25 ಬಗೆ ಐಟಮ್ ಹಾಕಿರ್ತೀನಿ ನಾನು. ತುಂಬ ಸೇಲ್ ಆಗ್ತಾ ಇದೆ ನನಗೆ. ಇದು ಬಾಡಿ ಡಿಟಾಕ್ಸ್ ಆಗುತ್ತೆ, ಸಣ್ಣ ಆಗ್ಬೋದು, ಆಮೇಲೆ ತುಂಬ ನಿದ್ದೆ ಬರುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ. ಮತ್ತು ಯಾರಿಗಾದ್ರೂ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ದಯವಿಟ್ಟು ವಾಟ್ಸಪ್ ಮಾಡಿ. ಕಾಲ್ ಬರಲ್ಲ, ಅದರಲ್ಲಿ ವಾಟ್ಸಪ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ನಾನು ಹೋಮ್ ಮೇಡು, ನಾನೇ ಮನೆಯಲ್ಲಿ ರೆಡಿ ಮಾಡೋದು. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ನಾನು ಸ್ವಲ್ಪ ನಂಗೆ ಮಧ್ಯ ಕಡಲೆಬೇಳೆ ಉದ್ದಿನಬೇಳೆ ಕಚ್ಚಬೇಕಾದ್ರೆ ಕುರುಮ್ ಅಂತ ಸಿಗಬೇಕು. ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಏನು ರವೆ ಏನು ಅಂತ ಹೇಳ್ತೀನಿ ನಾನು. ಇದೊಂದು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಇದು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 3 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವನ್ನ ಅರ್ಧ ಮುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿರೋದು. ಈಗ ಅದಕ್ಕೆ ನಾನು ಟೊಮೊಟೊ ಹುಳಿ ಅವೆಲ್ಲ ಏನೂ ಹಾಕಲ್ಲ. ಇದೇನು ರವೆ ಅಂತ ಅಂದರೆ ಜೋಳ, ನಾವು ಮುಸ್ಕಿನ ಜೋಳ ತಿಂತೀವಲ್ಲ ಆ ಜೋಳದ ರವೆ. ಅದು ಎಲ್ಲ ಕಡೆ ಸಿಗುತ್ತೆ, ಟ್ರೈ ಮಾಡಿ. ನನಗೆ ದೀಪ ಮೈಸೂರು ಬ್ಲಾಗ್ ಅಂತ ಇದ್ದಾಳಲ್ಲ, ಅವಳು ಕೊಟ್ಟಿದ್ದವಳು. ನನಗೆ ತುಂಬ ಇಷ್ಟ ಆಯಿತು. ಅವ್ರ ಮನೇಲಿ ಒಂದು ಸರಿ ಮಾಡಿಕೊಟ್ಟಿದ್ಲು ಉಪ್ಪಿಟ್ಟು, ನನಗಿಷ್ಟ ಆಯಿತು. ಅದಕ್ಕೇ ತೊಗೊಂಡೋಗಿಮ್ಮ ಅಂತ ಒಂದು 2 kg ರವೆ ಕೊಟ್ಟಿದ್ದಾಳೆ. ಅಕಸ್ಮಾತ್ ನಿಮಗೆಲ್ಲೂ ಸಿಗಲಿಲ್ಲ ಅಂದರೆ ಇವಾಗ ನನಗೆ ಕೊಟ್ಟಿದ್ದಾಳೆ, ತಿರ್ಗಾ ನಾನು ಅವಳನ್ನ ಕೇಳೋಕ್ಕಾಗಲ್ಲ. ಅಕಸ್ಮಾತ್ ನಿಮಗೆಲ್ಲೂ ಸಿಗಲಿಲ್ಲ ಅಂತ ಅಂದರೆ ಜೋಳ ಸಿಗುತ್ತೆ, ಮಾಮೂಲಿ ಜೋಳ ಸಿಗುತ್ತಲ್ಲ, ಅದನ್ನು ನೀವು ರವೆ ಥರ ಮಿಲ್ಗೆ ಹೋಗ್ಬಿಟ್ಟು ರವೆ ಮಾಡಿಕೊಡಿ ಅಂತಂದರೆ ಮಾಡಿಕೊಡ್ತಾರೆ. ನೀವು ಆ ಥರ ಮಾಡ್ಕೊಳ್ಬೋದು. ನೋಡಿ, ಈ ಥರ ಮಾಮೂಲಿ ಬನ್ಸಿ ರವೆ ಎಲ್ಲ ಇರುತ್ತಲ್ಲ ಆ ರೀತಿ ಇದೆ. ನಾನು ಕೆಂಪು ಹುರಿದಿಟ್ಕೊಂಡಿದ್ದೀನಿ. ಇದನ್ನು ಬೇಗ ಹುಳ ಆಗುತ್ತೆ ಅಂತ ಎಲ್ಲ ಹುರಿದಿಟ್ಕೊಂಬಿಟ್ಟಿದ್ದೀನಿ. 2 kg ರವೆನೂ ಹುರಿದಿಟ್ಕೊಂಡಿದ್ದೀನಿ ನಾನು. ನೋಡಿ, ಈ ಥರ ಫ್ರೈ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಯಾವ ಲೋಟದಲ್ಲಿ ರವೆ ತೊಗೊಂಡಿದ್ದೀನಿ ಆ ಲೋಟದಲ್ಲೇ ನಾನು 3 ನೀರು ತೊಗೊಳ್ತೀನಿ. ಒಂದಕ್ಕೆ 3 ನೀರು ಹಾಕ್ಕೊಳ್ತೀನಿ. 2 3. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಇಷ್ಟು ಉಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ. ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಮೊನ್ನೆ ಮಾಡಿದ್ದೆ, ಅವಳು ಬೆಲ್ಲ ಹಾಕಿರಲಿಲ್ಲ, ಆದರೆ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ. ಇದು ಕುದಿ ಬರಲಿ. ನೋಡಿ, ಕುದಿಯೋಕ್ಕೆ ಶುರು ಆಯಿತು. ರವೆ ಹಾಕ್ಕೊಳ್ತೀನಿ ನಾನು. ನೋಡಿ, ಸ್ವಲ್ಪ ಸಣ್ಣ ಉರಿಲಿ ಇಟ್ಬಿಟ್ಟು ಮುಚ್ಚಿಡೋಣ. ನೋಡಿ, ಇನ್ನೂ ಸ್ವಲ್ಪ. ನೋಡಿ, ಏನು ಗಂಟಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ. ಬೇಕಾದ್ರೆ ನೀವು ತರಕಾರಿ ಟೊಮೊಟೊ ಎಲ್ಲ ಹಾಕ್ಬೋದು. ನಾನು ಹೀಗೆ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು.
ಉಪ್ಪಿಟ್ಟು ಆಗೋ ಅಷ್ಟೊತ್ತಿಗೆ ಗ್ರೀನ್ ಟೀನೂ ಮಾಡ್ಕೊಂಬಿಡ್ತೀನಿ. ನೀರಿಟ್ಟಿದ್ದೀನಿ ನೋಡಿ, ಈ ಥರ ಇರುತ್ತೆ ಗ್ರೀನ್ ಟೀ. ಪ್ರತಿಯೊಂದು ಐಟಮ್ ಹಾಕಿರ್ತೀನಿ ನಾನು, ಇದಕ್ಕೆ 24 ಐಟಮ್ ಹಾಕಿರ್ತೀನಿ. ಶಂಖಪುಷ್ಪ, ಲೆಮನ್ ಗ್ರಾಸು, ದಾಸವಾಳ, ರೋಸ್ ಪೆಟಲ್ಲು, ಗ್ರೀನ್ ಟೀ, ಆಮೇಲೆ ಜೀರಿಗೆ, ಮೆಣಸು, ನೋಡಿ ಇದು ಶಂಖಪುಷ್ಪ, ಶುಂಠಿ, ಚಕ್ಕೆ, ಓಂಕಾಳು ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಪುಡಿ ಎಲ್ಲ ತಳದಲ್ಲಿರುತ್ತೆ, ಅದಕ್ಕೋಸ್ಕರ ನೋಡಿ ಇಷ್ಟ ಆದರೆ ಸಾಕು. ಅದು ಚೆನ್ನಾಗಿ ಕುದಿ ಬರಲಿ. ನೋಡಿ ಗ್ರೀನ್ ಟೀನೂ ರೆಡಿ ಆಯಿತು. ಈ ಕಡೆ ನೋಡಿ, ವಾವ್, ಫಸ್ಟ್ ಕ್ಲಾಸ್ ಉಪ್ಪಿಟ್ಟು ರೆಡಿ ಆಯಿತು ಅಲ್ವಾ? ನೋಡಿ ಎಷ್ಟು ಚೆನ್ನಾಗಾಗಿರುತ್ತೆ. ಕಲರ್ ಗಿಲ್ಲರ್ ಏನೂ ಹಾಕಿಲ್ಲ. ನೋಡಿ ಆಫ್ ಮಾಡ್ಕೊಳ್ತೀನಿ. ಇದು ಗ್ರೀನ್ ಟೀನೂ ಆಫ್ ಮಾಡ್ಕೊಳ್ತೀನಿ. ಈಗ ಫೈನಲಾಗಿ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಕಲಸಿದ್ರೆ ಕಲಸಿ, ಇಲ್ದಿದ್ರೆ ಹಾಗೆ ಬಿಡಿ. ನಾನು ಕಲಿಸ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ, ಎಲ್ಲ ಹೊಂದ್ಕೊಳ್ಳುತ್ತೆ. ತೆಂಗಿನಕಾಯಿಗೂ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳುತ್ತೆ. ನೋಡಿ ಈ ಥರ. ಸ್ವಲ್ಪ ಹೊತ್ತು ಅದಿದಾಗಲಿ. ನೋಡಿ ಫಸ್ಟ್ ಕ್ಲಾಸ್ ಉಪ್ಪಿಟ್ಟು ನೋಡಿದ್ರಾ? ವಾವ್, 1 kg 2 kg ತಂದು ರವೆ ಒಡಿಸಿ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ಹೀಗೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಅದರ ಜೊತೆಲಿ ಗ್ರೀನ್ ಟೀ, ಸೂಪರ್ ಕಾಂಬಿನೇಷನು. ತುಂಬ ವೆಯ್ಟ್ ಲಾಸ್ ಮಾಡಬೇಕು ಅಂದೋರ್ಗೆ ಮಾತ್ರ ತುಂಬ ಒಳ್ಳೆ ಗ್ರೀನ್ ಟೀ ಇದು. ಗ್ರೀನ್ ಟೀ ಈ ಥರ ಆಗಿರಬೇಕು. ರೋಸ್ ಪೆಟಲೆಲ್ಲ ಯಾವ ಕಲರ್ ಬಿಟ್ಟಿದೆ ನೋಡಿ. ಗ್ರೀನ್ ಟೀ ಹೀಗಿರಬೇಕು. ಇದು ಪ್ಯೂರ್ ಗ್ರೀನ್ ಟೀ ಅಂತ ಹೇಳಿ ಅರ್ಥ. ನೋಡಿದ್ರಲ್ಲ, ಗ್ರೀನ್ ಟೀ, ಜೋಳದ್ದು ಉಪ್ಪಿಟ್ಟು, ಸೌತೆಕಾಯಿ. ಬೆಳಗ್ಗೆ ತಿಂಡಿಗಿಷ್ಟು ಸಾಕಲ್ವಾ? ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.